ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಅಪ್ಡೇಟ್ ಕೊಡ್ಬೇಕು. ಈಗ ಏನ್ ಗೊತ್ತಾ, ಈಗ ನಾನ್ ಮಾಡ್ತಾ ಇದ್ದೆ, ಈಗ ನಮ್ಮ ಮಕ್ಳು ಮಾಡ್ತಾ ಇದ್ದಾರೆ. ಅವಾಗ ನಾವು ಸ್ವಲ್ಪ ನಮಗೂ ಏಜ್ ಆಯ್ತು, ಕಮ್ಮಿ ಆಗುತ್ತೆ. ಏನೇ ಇದ್ರು ಎಲ್ರು ಅಷ್ಟೇ ಸೊಸೆದಿಗೆ ಹೆಣ್ಮಕ್ಳುಗಳಿಗೆ ಕೊಟ್ಬಿಡ್ತಾರೆ, ಈ ವರ್ಷದಿಂದ ನೀವು ಮಾಡಿ ಅಂತ. ಈ ವರ್ಷದಿಂದ ನೀವು ಮಾಡಿ. ಈಗ ನಿಮ್ಗೆ ಏಜ್ ಆದ್ಮೇಲೆ ನಿನ್ ಸೊಸೆ ಹಂಗೆ. ನನ್ ಸೊಸೆ ಎಲ್ಲಿದ್ಯವ ನೀನು? ನನ್ನ ಮುದ್ದು ಲಕ್ಷ್ಮಿ, ನನ್ನ ಮಹಾಲಕ್ಷ್ಮಿ, ನನ್ನ ಬಂಗಾರಿ ಲಕ್ಷ್ಮಿನ ನೋಡಿ ಎಷ್ಟು ಮುದ್ದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಗೈಸ್, ಇವತ್ತು ಬಂದು ಶುಕ್ರವಾರ, ಫ್ರೈಡೇ. ಸೊ ಎಲ್ರಿಗೂ ಹ್ಯಾಪಿ ಫ್ರೈಡೇ. ಆ್ಯಂಡ್ ನೋಡಿ ಗೈಸ್, ನಾನಿಲ್ಲಿ ಎರಡು ಬೆಳೆ ಹಾಕೊಂಡು ಪೂಜೆ ಕೂಡ ಮಾಡಿದ್ದೀನಿ. ಸೊ ಎನಿವೇಸ್ ಗೈಸ್, ಇವತ್ತು ಏನಪ್ಪ ಸಮಾಚಾರ ಅಂತ ಅಂದರೆ, ಇವತ್ತು ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬೇಗನೆ ಎದ್ದು ಕಸ ಗುಡಿಸಿ, ನಾನು ಕಸ ಗುಡಿಸಿದೆ, ಅರುಣ್ ಮನೆ ಬರ್ಸಿದ್ರು. ಎಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ, ಬಟ್ಟೆ ಎಲ್ಲ ಫುಲ್ ತೊಳೆದು ಒಣಗಿ ಹಾಕಿ, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಲಡ್ಡುಗೆ ಒಂಚೂರು ದೋಸೆ ಇದೆ, ಅದನ್ನ ತಿನ್ನಿಸಿ ಎಲ್ಲಿಗೆ ಹೋಗ್ತಾ ಇದೀವಿ ಮಗನೆ ನಾವು? ಎಲ್ಲಿಗೆ? ಪಿಜ್ಜಾಗೆ ಹೋಗ್ತಾ ಇದ್ದೀವಾ? ಪಿಜ್ಜಾಗೆ ಹೋಗ್ತಾ ಇಲ್ಲ ಅಮ್ಮ, ಅಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಓಕೆ, ಲಡ್ಡು ಏನು ಗೊತ್ತಾ ಗೈಸ್, ಅಮ್ಮಮ್ಮನ ಹೆಸರೇನು ಅಂತ ಅಂದರೆ ಪಿಜ್ಜಾ ಅಂತ ಅಂತಾನೆ. ಲಡ್ಡು ಕುಳ್ಳಿ ನೀನು. ಸೊ ಇವತ್ತು ಸಡನ್ನಾಗಿ ಯಾಕೆ ಮಮ್ಮಿ ಮನೆ ಅಂತಂದರೆ, ಲೈಕ್ ಮನೆ ನಾವಿಲ್ಲಿ ಶಿಫ್ಟಾಗಿ ಆಲ್ಮೋಸ್ಟ್ 1 ತಿಂಗಳು ಆಯ್ತಲ್ವಾ, 1 ತಿಂಗಳು ಆಯಿತು. ಆ್ಯಂಡ್ ಮಮ್ಮಿ ಮನೆಗೆ ಅಂತ ಒಂದೇ ಒಂದು ಸತಿ ಹೋಗಿದ್ದು ನಾನು, ಅದು ಬೇಗ ಹೋಗಿ ಬೇಗ ಬಂದುಬಿಟ್ಟೆ. ಇವಾಗ ಸರಿ ಅಟ್ಲೀಸ್ಟ್ ವೀಕೆಂಡ್ ಇರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನು ಗೊತ್ತಾ ಗೈಸ್, ಬ್ಯಾಂಕ್ದು ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಿತ್ತು. ಸೊ ಡಿ ಎಲ್ಲ ತಗೋಬೇಕಿತ್ತು ನಾನು, ಅದಕ್ಕೋಸ್ಕರನೇ ಹೋಗ್ತಿರೋದು. ಮೇನ್ ಇಂಪಾರ್ಟೆಂಟ್ ಇದ್ದೇನೆ. ಅದೇ ನೆಪದಲ್ಲಿ 1-2 ದಿವಸ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನೋಡುವ. ಬೇಗ ಬೇಗ ಮಗ್ನೆ. ಅಪ್ಪ ಅಮ್ಮಮ್ಮ ಹೆಸರೇನು ಮಗ್ನೆ? ಏನು ಅಮ್ಮಮ್ಮ ಹೆಸರು? ಪಿಜ್ಜಾ. ಅಮ್ಮಮ್ಮ ಹೆಸರು ಪದ್ಮಮ್ಮ. ಹಾಂ, ಪಿಜ್ಜಾ ಅವ್ರು ಮಾಡೋದು. ಆಯಿತು, ಮಾಡು. ಪಿಜ್ಜಾ ಆಯಿತು, ಪಿಜ್ಜಾ ಹತ್ರ ಹೋಗೋಣ ಇವಾಗ. ಫಸ್ಟ್ ತಿನ್ನು. ಆ್ಯಂಡ್ ಗೈಸ್, ಏನು ಗೊತ್ತಾ, ಚಂದ ಒಂಥರ ಬ್ಲೆಸ್ಡ್ ಎಂದು ಗೊತ್ತಾ ಗೈಸ್ ಅನ್ಸೋದು ನಮ್ಮ ದೇವರು ಗೈಸ್. ನನ್ನ ಮುದ್ದು ಲಕ್ಷ್ಮಿ, ನನ್ನ ಮಹಾಲಕ್ಷ್ಮಿ, ನನ್ನ ಬಂಗಾರಿ ಲಕ್ಷ್ಮಿನ ನೋಡಿ ಎಷ್ಟು ಮುದ್ದಾಗವಳೆ. ಆ್ಯಂಡ್ ನೋಡಿ, ದೀಪ ಹೂ ಬಂದು ದೀಪ ಒಳಗೆ ಬಿದ್ದೋಯ್ತು. ಆ್ಯಂಡ್ ನನ್ನ ಆಂಜನೇಯ, ಜೈ ಆಂಜನೇಯ. ಸೊ ಒಂಥರ ನೆಮ್ಮದಿ, ಖುಷಿ ಅನಿಸುತ್ತೆ. ಬೆಳಗ್ಗೆನೇ ಪೂಜೆ ಗೀಜೆ ಎಲ್ಲ ಮಾಡಿ ಮುಗಿಸ್ತಾರಲ್ಲ, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಸೊ ಲಡ್ಡು ಮಾತು ತಿನ್ನಿಸಿ, ಅರುಣ್ ನೀರು ಕೊಟ್ಟೆ ತಗೋ. ಅಮ್ಮ ನೀರು ತರ್ತಿದ್ದು, ಒಂದು ತಿನ್ಕೊಬಿಡು. ಹಠ ಅಂದರೆ ಹಠ. ಇನ್ನು ನಿನ್ನ ಬ್ಯಾಗಲ್ಲಿ ನೀರಿದೆಯಲ್ಲ, ತಗೋ. ಬ್ಯಾಗಲ್ಲಿ ಇದೆಯಾ ನೀರು? ಹ್ಞೂ ತಗೋ, ಬಾಟ್ಲ್ ನೀರು. ಕುಡಿ. ವೆರಿ ಗುಡ್. ಮಾಡು. ವೆರಿ ಗುಡ್. ಸೊ ಎಸ್ ಗೈಸ್, ಇಲ್ಲಿ ನೋಡ್ಬೋದು ಒಂದು ಚೊಂಬಲಿ ಈ ಥರ ನೀರು ತುಂಬಿಟ್ಟಿದ್ದೀನಿ. ಇದು ಯಾಕೆ ಅಂದರೆ ನಮ್ಮ ಅವ್ವ ಈ ಥರ ಮಾಡ್ತಿದ್ರಂತೆ. ಸೊ ನಮ್ಮ ಮಮ್ಮಿನೂ ಈ ಥರ ಮಾಡ್ತಿದ್ರು. ಇವಾಗ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಬಿಕಾಸ್ ಏನು ಗೊತ್ತಾ, ಬಿಂದಿಗೆ ಇದ್ರೆ ಬಿಂದಿಗೆಯಲ್ಲಿ ನೀರು ಇರುತ್ತಲ್ಲ, ಸೊ ಅದಿದ್ರೆ ಒಂಥರ. ಬಟ್ ನಮ್ಮಲ್ಲಿ ಬಿಂದಿಗೆ ಇಲ್ಲಲ್ವ, ಅದಕ್ಕೆ ಒಂದು ಚೊಂಬಲಿ ನೀರು ಇಟ್ಟಿರೋದು. ಆ್ಯಂಡ್ ಹೋದ್ರೆ ಇನ್ನು ಮೇ ಬಿ ಇನ್ 2 days ಬರಲ್ಲ ಅಂತ ಅನ್ಕೋತೀನಿ. ಅದಕ್ಕೋಸ್ಕರನೇ. ಎಸ್ ಮೈ ಬಾಯ್. ಸೊ ಎಸ್ ಗೈಸ್, ಇವಾಗ ಬನ್ನಿ ಹೋಗೋಣ. ಗೈಸ್, ಸೊ ಮಮ್ಮಿ ಮನೆ ರೀಚ್ ಆಗಿದ್ದೀವಿ. ಬೆಳಗ್ಗೆ ಬರಬೇಕಿತ್ತು, ಇವಾಗ ಬಂದಿದ್ದೀವಿ. ಲಕ್ಷ್ಮಮ್ಮ, ಲಕ್ಷ್ಮಮ್ಮ, ಏನಾಯ್ತಮ್ಮ? ಓನ್ ಆಗಿದೆ, ಅದು ಡಿಸೈನ್. ಅದು ಅಗಸ್ತ್ಯ ಹಳೆ ಟಿ ಶರ್ಟ್ ಅಮ್ಮ. ಸುಮ್ಮನಿರ್ರಿ, ಹಂಗೆ ಹೇಳ್ಬೇಡ, ಅಳ್ತಾನೆ. ಓ ಒಳ್ಳೆ ತರಕಾರಿ ಕಟ್ ಮಾಡ್ತೀನಿ ಅಂತ ಎಷ್ಟು ವೇಸ್ಟ್ ಮಾಡಿದ್ಯಾ? ಇದು ವೇಸ್ಟ್ ಅಲ್ಲ, ಇದು ಬಲ್ತೋಗಿದೆ. ಇಷ್ಟು ಇದೆಲ್ಲ ಆಗಲ್ಲ. ನಿಮ್ಗೆ ಮನೆ ಅಳಿಯಂಗೆ ಬಲ್ತೋಗಿರೋ ತರಕಾರಿ ಸಾಂಬಾರು ಮಾಡಕ್ಕಾಗುತ್ತಾ? ಹೇ ದೇವ್ರೆ, ಮನೆಯೊಳಗೆ ಉಪ್ಸಾರ ಅಂತ ಬಿಸಿನೀರಾಗಿ ಕುಡಿಸ್ತಾ ಇದ್ದೀರಾ ಬಾಯಲ್ಲಿ? ಅದ್ ಯಾರಂಟಿ ಉಪ್ಸಾರು ಬಸ್ಸಾರು ಅನ್ಕೊಂಡು. ನಿಮ್ಗೆ ಹೆಂಗ ಅನ್ಸುತ್ತೆ? ದೊಡ್ಡಳಿ ಏನೂ ಇಲ್ಲ, ಚಿಕ್ಕಳಿ ಏನೂ ಇಲ್ಲ, ಲೈಕ್ ಒಂಥರ ಹೆಂಗ ಅನ್ಸುತ್ತೆ? ನನಗೇನಿಲ್ಲಪ್ಪ, ನಂಗೆ ಅಷ್ಟೊಂದೆಲ್ಲ ಇದಿಲ್ಲಪ್ಪ. ಸರಿ ಆಯ್ತು. ನನಗೂ ಹಂಗೆ ಅನ್ಸುತ್ತೆ ಕಣಪ್ಪ. ನನಗೂ ಹಂಗೆ.
ಮೂರ್ ಜನ ಇದ್ದಾಗಲೂ ಒಂದೇ ತರ ಅನ್ಸುತ್ತೆ, ಒಂದೇ ತರ ಹಂಗೆ ಅದೇನ್ ಅಲ್ಲ ಡಿಫ್ರೆನ್ಸ್ ಅನ್ಸ್ತು. ಚಿಕ್ಕವರು ಎಲ್ಲ ಮಧ್ಯದಲ್ಲಿ ಇವಾಗ ಹಂಗೆ ಬರ್ಬಾರ್ದು ಆ್ಯಕ್ಚುಲಿ. ಅವಾಗ ಕಾನ್ಷಿಯಸ್ ಆಗ್ಬಿಡ್ತೀರಿ. ಕಾನ್ಷಿಯಸ್ ಆಗ್ಬಿಟ್ರೆ ಅವಾಗ ಮಾತಾಡೋಕ್ಕೆ ಯೋಚನೆ ಮಾಡ್ತೀರಿ, ಓ ಏನಪ್ಪ ಇದು ಏನು ಕತೆ ಅಂತ. ಹಂಗಿರ್ಬಾರ್ದು. ನೆಗೆಟಿವ್ ಆಗಿ ಹೇಳ್ತಿಲ್ಲ ರೀ, ಗೊತ್ತಾಯ್ತು. ಆ ತರ ಹೇಳ್ತಾರೆ. ಅದು ಯೂಶಲಿ ನಾನು ಹೇಳೋದಂದ್ರೆ ಕಾನ್ಷಿಯಸ್ ಆಗ್ಬಾರ್ದು ಯಾರೇ ಆಗಲಿ, ಅದಕ್ಕೆ. ಹಾಯ್ ಮಮ್ಮಿ. ಹಾಯ್ ಎಲ್ರಿಗೂ ಹಾಯ್. ಹೇಗಿದ್ದೀರಾ? ನಾವು ಚೆನ್ನಾಗಿದ್ವಿ. ನೀವೆಲ್ಲ ಹೇಗಿದ್ದೀರಾ? ನಾವು ಸೂಪರ್ ಆಗಿ ಖುಷಿ ಆಯ್ತು. ಹೋದ್ ವಾರ ಒಂಥರ ಹಬ್ಬದ ತರ ಆಗ್ಬಿಟ್ಟಿತ್ತು, 3 ಜನ ಬಂದಿದ್ರು. ಎಲ್ರು ಸೇರ್ಕೊಂಡಿದ್ವಲ್ಲ ಮನೇಲಿ. ಇವತ್ತು ಅವ್ರ ದೊಡ್ಡ ಹಬ್ಬ, ಇವತ್ತು ಚಿಕ್ಕ ಹಬ್ಬ. ಚಿಕ್ಕ ಹಬ್ಬ ಹೋದ್ರೆ 3 ಜನ ಬಂದಿದ್ರ? ಅಂದ್ರೆ ನಾನು ಅಕ್ಕ ನಂದು ಎಲ್ರು ಇದ್ವಲ್ಲ. ಓಕೆ ಓಕೆ. ನನ್ನ ಮತ್ತೆ ಮೋಹನ್ ಇದ್ರ ಮನೇಲಿ. ಬೇಗ ಎದ್ದು ಯಾಕೋ ಹಾಂ ನಾನು ಟಿವಿ ಮಾಡಿಕೊಂಡು ಬರ್ತೀನ ಅಂತ ಕಾಯ್ತೀನಿ. ಮೋಹನ್ ಆಮೇಲೆ ಬಂದ್ರು. ಆಮೇಲೆ ನಾನು ಮೋಹನ್ಗೆ ಅದೇ ನೀನು ವಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಲ್ಲ, ಅದನ್ನ ಟೀ ಮತ್ತೆ ಇದ್ ಮಾಡ್ಕೊಟ್ಟೆ. ಹೇಳಿದ್ರ ಮೋಹನ್? ಹೇಳಿದ್ರು, ಟಚ್ ಮಾಡ್ಕೊಟ್ರು. ಓಕೆ ಗೈಸ್, ಸೊ ನಿನಗೆ ಕ್ರೆಡಿಟ್ ಬೇಕಲ್ಲ. ಹೇಳಿದ್ರ ಯಾಕೆ ನಿಂಗೆ ಅದೆಲ್ಲ ಕಮಾಯಿಲಿ? ಅಲ್ಲ ಸರಿ ಅವ್ರು ಹೇಳಿಲ್ಲ, ನಂಗೆ ಬೇಜಾರಾಗತ್ತಾ? ಬೇಡ ಬಿಡು ಹೇಳ. ಮತ್ತೆ ಏನಕ್ಕೆ ಕೇಳ್ತೀಯ? ಅಲ್ಲ ರೀ ನಾನು ಏಯ್ ನಿಂಗೆ ಒಂಥರ ಯಾರಾದ್ರೂ ನೀನೇ ಕೆಲಸ ಮಾಡ್ಬಿಟ್ರೆ ಒಂಥರ ಹೊಗಳ್ದು ಹೋದ್ರೆ ಫೀಲಿಂಗ್ ಬೇಕು ನಿನಗೆ. ಆತರ ಸಾಕು ಸುಮಾರು. ಹೌದು ಹಂಗೇನೆ. ಏನ್ ಇವಾಗ? ಅದೇ ಒಪ್ಕೋ ಟೆಲ್ ದ ಟ್ರೂತ್. ಸರಿ ಆಯ್ತು. ಜನಕ್ಕೆ ಗೊತ್ತಾಗಬೇಕು ಏನಂತ. ರಿಯಲ್ ಲಕ್ಷ್ಮಿ ಅಂತ. ಆಯ್ತು, ಗೊತ್ತಾಗ್ಬಿಟ್ಟೇನು ಇವಾಗ? ಸಾಕಮ್ಮಿ. ಹೊಸ ಮನೆ ಹೊಸ ರೂಲ್ಸ್ ಹೆಂಗಂದ್ರೆ ಇಲ್ಲ ಇದು ಇದ್ರದೇನೆ ಕಟ್ ಮಾಡ್ತಾರೆ, ಗೊತ್ತಾಯ್ತಲ್ವಾ? ಸೊ ಎಸ್ ಗೈಸ್, ಇವತ್ತು ನಮ್ಮ ಅಮ್ಮನ ಮನೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಕ್ಕವರೆಲ್ಲ ಇಲ್ಲ, ಅವ್ರು ಮಂಡ್ಯಕ್ಕೆ ಹೋಗಿದ್ದಾರೆ. ಸೊ ನಂದು ಗಾಡಿ ಹತ್ರ ಬಂದು ಹೋದ್ರು, ಅವ್ರ ಮನೆಗೆ ಬಂದಿಲ್ಲ. ನಾನು ಮೋಸ್ಟ್ಲಿ ಬರ್ತೀನಿ ಅಂತ ಅನ್ಕೊಂಡೆ, ಬಟ್ ಅವ್ರು ಬಂದಿಲ್ಲ. ಅಂಡ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ, ನಾನು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಅಪ್ಡೇಟ್ ಕೊಡ್ಬೇಕು. ಸುಮಾರಷ್ಟು ಜನ ಕೇಳ್ತಾ ಇದ್ರಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ ನಿಮ್ ಮನೇಲಿ ಅಂತ. ಸೊ ಮಮ್ಮಿ, ವರಮಹಾಲಕ್ಷ್ಮಿ ಹಬ್ಬ ಹೇಗೆ? ಜೋರಾ, ಗ್ರ್ಯಾಂಡಾ? ಮೂರ್ ಜನ ಬಂದ್ರು ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಇಷ್ಟು ವರ್ಷ ನಾವು ಇಲ್ಲಿ ಗ್ರ್ಯಾಂಡ್ ಎಲ್ಲಾರು ಸೇರ್ಕೊಂಡು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೋ. ಈಗ ನನ್ ಒಬ್ರು ಕೈಲಿ ಮಾಡಲ್ಲ. ಈ ಸ್ವಂತ ಮನೆ ಆಗೈತೆ. ವರಮಹಾಲಕ್ಷ್ಮಿ ಬೇಗ ಅವ್ರಿಗೆ ಆಶೀರ್ವಾದ ಕೊಟ್ಟವ್ರೆ, ನಿಮ್ ಸ್ವಂತ ಮನೇಲಿ ನಮ್ಮನ್ನ ಕೂರಿಸಿ ಆರಾಧನೆ ಮಾಡಿ ಪೂಜೆ ಮಾಡಿ ಅಂತ. ಅದಕ್ಕೆ ನಾನು ಇಲ್ಲಿ ಸಿಂಪಲ್ ಆಗೆಲ್ಲ ತಟ್ಟೆಲೆಲ್ಲ ಮೊದಲು ತುಂಬಿಟ್ಟು ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಮಕ್ಳು ಮನೆಗೆ ಹೋಗೋಣ ಅಂತ ಈ ವರ್ಷದಿಂದ ಮಾಡ್ಕೊಂಡಿದ್ದೀನಿ. ದೇವ್ರು ಈ ವರ್ಷ ನನ್ನ ಅಲ್ಲಿಗೆ ಬಾ ಅಂತ ಹೇಳೈತೆ, ಅಲ್ಲಿಗೆ ಹೋಯ್ತಾ ಇದ್ದೀನಿ. ಬಟ್ ನನಗೆ ಎಲ್ಲ ತುಂಬಾ ಆಸೆ ಗೈಸ್. ಏನ್ ಗೊತ್ತಾ, ನಾವು ವರಮಹಾಲಕ್ಷ್ಮಿ ಸ್ಟಾರ್ಟ್ ಮಾಡಿದೆ ನಮ್ಮ ಅಮ್ಮನ ಮನೆಯಿಂದ. ಸೊ ತುಂಬಾ ನನ್ನ ಪರ್ಸನಲಿ ತುಂಬಾ ಇಷ್ಟ. ಇಲ್ಲ ನಾವು ಮಮ್ಮಿ ಮನೇಲೆ ಗ್ರ್ಯಾಂಡ್ ಆಗೇ ಮಾಡ್ಬೇಕು, ನಮ್ಮ ಮನೇಲೂ ಮಾಡ್ದೆ, ಬಟ್ ಇಲ್ಲೂ ಚೆನ್ನಾಗಿ ಮಾಡ್ಬೇಕು, ಇಲ್ಲಿ ಬಿಡೋದ್ ಬೇಡ ಅಂತ ನಾನು ಮಮ್ಮಿಗೆ ಸಾರಿ ಹೇಳ್ತಾನೆ ಇದ್ದೀನಿ. ಮಮ್ಮಿ ಇವಾಗ್ಲೂ ಹೇಳ್ತಾ ಇದೀನಿ, ಇಂಟೂ ಸಲ ಚೆನ್ನಾಗಿ ಗ್ರ್ಯಾಂಡ್ ಆಗಿ, ಅಂದ್ರೆ ಪ್ರತಿ ವರ್ಷ ಹೆಂಗ್ ಮಾಡ್ತಾ ಇದೀನಿ ಹಂಗೆ ಮಾಡ್ಕೊಂಡ್ ಬರೋಣ ಅಂತ. ಪರವಾಗಿಲ್ಲ ಲಚ್ಚು. ಈಗ ಏನ್ ಗೊತ್ತಾ, ಈಗ ನಾನ್ ಮಾಡ್ತಾ ಇದ್ದೆ, ಈಗ ನಮ್ಮ ಮಕ್ಳು ಮಾಡ್ತಾ ಇದ್ದಾರೆ. ಅವಾಗ ನಾವು ಸ್ವಲ್ಪ ನಮಗೂ ಏಜ್ ಆಯ್ತು, ಕಮ್ಮಿ ಆಗುತ್ತೆ. ಏನೇ ಇದ್ರು ಎಲ್ರು ಅಷ್ಟೇ ಸೊಸೈಟಿಗೆ ಹೆಣ್ಮಕ್ಳುಗಳಿಗೆ ಕೊಟ್ಬಿಡ್ತಾರೆ, ಈ ವರ್ಷದಿಂದ ನೀವು ಮಾಡಿ ಅಂತ. ಈ ವರ್ಷದಿಂದ ನೀವು ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಹಂಗೆ. ಈಗ ನಿನ್ಗೆ ಏಜ್ ಆದ್ಮೇಲೆ ನಿನ್ ಸೊಸೆ ಹಂಗೆ. ನನ್ ಸೊಸೆ ಎಲ್ಲಿದ್ಯವ ನೀನು? ಇನ್ನ ಹುಟ್ಟಿಲ್ಲ ಗೊತ್ತಿಲ್ಲ, ಹೇಳಕ್ಕಾಗ ಹುಟ್ಟೋದಿಲ್ಲ ಮತ್ತೆ. ಸೊ ನಮ್ಮಮ್ಮ ಹೇಳ್ತಾರೆ ಸಿಂಪಲ್ ಆಗಿ ಮಾಡ್ತೀನಿ, ಆಮೇಲೆ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಹಾಗೆ ಆಗ್ಲಿ. ಯಾವತ್ ಮಾಡ್ತೀಯ? ದ ಕ್ವಶನ್ ಗೈಸ್, ಇವಾಗ ನೀವೇ ಹೇಳಿ ಸರಿ. ನೀವ್ ನಂಗೆ ಕಾಮೆಂಟ್ ಮೂಲಕ ಪ್ಲೀಸ್ ಹೇಳಲೇಬೇಕು. ಹಾಕಪ್ಪ ಫಸ್ಟ್. ಕೂಡ ಏನ್ ಕಟ್ ಮಾಡಿ ನೆಕ್ಸ್ಟ್? ಈಗ ಸಣ್ಣ ಕಟ್ ಮಾಡಲಾ? ಏಯ್ ಕೈ ತೋಸ್. ಯಾವ ಕೈ? ಈ ಕೈಯಾ? ಕೊಡು. ಫ್ರೆಂಡ್ಸ್, ಇದನ್ನ ನೋಡಿ ಯಾರು ಜಡ್ಜ್ ಮಾಡಬೇಡಿ, ಇದೆಲ್ಲ ಬಂತೋಗಿದೆ. ಸೊ ಅದಕ್ಕೆ ಇದನ್ನ ಸೈಲೆಂಟ್ ಇಟ್ಟಿದ್ದೀನಿ. ಓಕೆನಾ? ದ ನೇಷನ್ ವಾಂಟ್ಸ್ ಟು ನೋ ಯಾವತ್ತು ವರಮಹಾಲಕ್ಷ್ಮಿ ಮಾಡ್ತಾರೆ ಸುಮಾ? ಸೊ ವರಮಹಾಲಕ್ಷ್ಮಿ ಹಬ್ಬ ಬರೋದು August 21 ಅಲ್ವಾ ಮಮ್ಮಿ? August 21 ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ಸೊ ಇವಾಗ ಏನಪ್ಪಾ ಅಂತ ಅಂದ್ರೆ, ನಂದು ಆಬ್ವಿಯಸ್ಲಿ ಅವಳ ಮನೇಲಿ ಮಾಡ್ತಾಳೆ, ಅಕ್ಕ ಕೂಡ ನಮ್ಮ ತ್ರಿಲೋಕದಲ್ಲಿ ಮಾಡ್ತಾಳೆ. ಸೊ ನಾನು ಕೂಡ ಅವತ್ ಮಾಡೋಣ ಬೇಡವಾ ಅಂತ ಡೌಟ್ ಆಗಿದೆ. ಯಾಕೆ ಅಂತಂದ್ರೆ ಅರುಣ್ ಏನ್ ಸಜೆಸ್ಟ್ ಮಾಡ್ತಾರೆ ಅಂತಂದ್ರೆ, ಇವಾಗ ನೀವು 3 ಕಡೆ ಅಂದ್ರೆ ನಮ್ಮ ಅಕ್ಕ ಕಡೆ, ನನ್ ಮನೇಲಿ ಮತ್ತೆ ನನ್ನ ತಂಗಿ ಮನೇಲಿ ಲಕ್ಷ್ಮಿನ ಕೂರಿಸ್ತೀರಾ ಅಲ್ವಾ? ಸೊ ನೀವ್ ಎಲ್ಲಿ ಅಂತ ಹೋಗ್ತೀರಾ? 5 ನಿಮಿಷ ಅರ್ಶಿನ ಕುಂಕುಮಕ್ಕೆ ಹೋಗೋ ಬದ್ಲಿ ಸ್ವಲ್ಪ ಟೈಮ್ ಇರಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಅಂದ್ರು. ಅದಕ್ಕೆ ನಾನು ನೆಕ್ಸ್ಟ್ ವೀಕ್ ಅಂದ್ರೆ 27ನೇ ತಾರೀಕು ಶುಕ್ರವಾರ, ಅವಾಗ ನೀನ್ ಮಾಡ್ಕೋ, ಅವಾಗ್ಲೂ ಸಹ ಮಾಡ್ಬೋದು, ಅವಾಗ ಮಾಡ್ಕೋ. ಮೊದಲನೇ ವಾರ ನಿಮ್ ಅಕ್ಕ ಮಾಡ್ಲಿ ಅಥವಾ ನಿಮ್ ತಂಗಿ ಮಾಡ್ಲಿ, ನೆಕ್ಸ್ಟ್ ವಾರ ನೀನ್ ಮಾಡ್ಕೋ, ಆ ತರ ಹೇಳ್ತಾ ಇದಾರೆ. ಬಟ್ ನನಗೇನಪ್ಪಾ ಅಂದ್ರೆ ಸಮಟೈಮ್ಸ್ ಅನ್ಸುತ್ತೆ ಗೊತ್ತಾ, ಹಬ್ಬನೇ ಅಲ್ವಾ, ಹಬ್ಬದ ದಿವಸ ಮಾಡುವ ಆ ಒಂದು ಜೋಶ್ ಮೇ ಬಿ ನೆಕ್ಸ್ಟ್ ವೀಕ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆ ಗೊತ್ತಾ, ಲಡ್ಡು ಬರ್ಡೇ 27th ಕರೆಕ್ಟಾ? ಬಂದೇ ಬರ್ತಾರೆ ಆಂಟಿ ಆಗ್ಲಿ, ಬೇಸಿಕಲಿ
ಏನು ಹೇಳ್ತಿರಲ್ಲ ಲಡ್ಡು ಬರ್ಡೇ 27 ಅಲ್ವಾ, ಎಲ್ಲರೂ ಬಂದೇ ಬರ್ತಾರೆ. ಸೊ 27 ಸಾಯಂಕಾಲ ಕೇಕ್ ಕಟ್ ಮಾಡಿ ನೀನ್ ರಾತ್ರಿನೇ ಸ್ಟಾರ್ಟ್ ಮಾಡ್ಕೋ ರೆಡಿ ಮಾಡೋದು ಪೂಜೆಗೆ. ಕೇಕ್ ಅಂದ್ರೆ ನಾವು ಎಗ್ ಕೇಕ್ ಎಲ್ಲ ತರಂಗಿಲ್ಲ. ಅಂದ್ರೆ ನಿಮ್ಮ ಮಗನ ಬಟ್ಟೆ ಜೋರಾಗಿ ಮಾಡ್ತೀವಿ. ಜೋರ ಮಾಡಲ್ಲ, 1/4 kg ಕೇಕ್ ತಂದ್ಬಿಟ್ಟು ಎಲ್ಲರಿಗೂ ಟೇಸ್ಟ್ ಕೊಟ್ಟು ಮುಗಿಸ್ಬಿಡೋದು. 1/4 kg ಕೇಕ್ ಇರೋ ಒಂದ್ ಮಗುಂಗೆ 1/4 kg ಕೇಕ್ ಅಂತ ಸಾಕು. ಇಲ್ಲ ಯಾರು ತಿನ್ನಲ್ಲ ಅವಳು. ಎಲ್ಲರೂ ಡಯಟ್ ತಿನ್ನಲ್ಲ ಅಂತಾರೆ, ಯಾಕೆ ಸುಮ್ಮನೆ ಬಿಸ್ತು. ಮಮ್ಮಿ ನಿಂಗೇನ್ ಅನ್ಸುತ್ತೆ ಮಮ್ಮಿ? ನೀನ್ ನಿಜವಾಗ್ಲೂ ಹೇಳು, ಹಬ್ಬದ ದಿವಸ ಮಾಡ್ಲಾ ಅಥವಾ ನೆಕ್ಸ್ಟ್ ವಾರ ಮುಂದಿನ ವಾರ ಮಾಡ್ಲಾ? 2 ವಾರನೂ ಹಬ್ಬ ಮಾಡ್ತಾರೆ. 2 ವಾರನೂ ಮಾಡ್ತಾರಾ? 3ನೇ ವಾರ ಸ್ವಲ್ಪ ಕಮ್ಮಿನೇ, ಅದ್ರ ಇಂಟ್ರೆಸ್ಟ್ ಅದ್ರದ್ದೊಂದು ಭಕ್ತಿ ಕಮ್ಮಿನೇ. ಹಾ 2 ವಾರ ಜಾಸ್ತಿ ಭಕ್ತಿನೇ ಇರ್ತದೆ. ಹಾ ಮೊದಲನೇ ವಾರ 2 ವಾರ, ಮೊದಲನೇ ವಾರ 100%, ಹಾ 2ನೇ ವಾರ 95%, ಹಾ 3ನೇ ವಾರಕ್ಕೆ 70%. ನೋಡು 3ನೇ ವಾರ ದೇವ್ರ ಲಕ್ಷ್ಮಿ ಫುಲ್ ಫ್ರೀ ಆಗಿರ್ತಾರೆ. 3ನೇ ವಾರ ಮಾಡ್ಬಿಡು, ಆರಾಮ ಟೆನ್ಷನ್ ಇರಲ್ಲ. ಲಕ್ಷ್ಮಿ ನಮ್ಮನೇಲೆ ಇರ್ತಾರೆ ಅಂತ ಬಂದ್ಬಿಟ್ಟು ಸೆಟ್ ಆಗ್ಬಿಡ್ತಾರೆ. 2ನೇ ವಾರಕ್ಕೆ ಮಾಡ್ಲಾ? ಸೊ ಹಂಗೆ ಅನ್ಕೋತಾ ಇದ್ದೀನಿ ಗೈಸ್, 2ನೇ ವಾರಕ್ಕೆ ಹಬ್ಬನ ಮಾಡೋಣ ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ನೋಡೋಣ, ಇನ್ನೂ 100% ಅದನ್ನೇ ಅಂತ ನಾನು ಡಿಸೈಡ್ ಮಾಡಿಲ್ಲ. ಸೊ ಹಾಗೆ ಡಿಸೈಡ್ ಮಾಡ್ಬಿಡು, ಜನ ಕೇಳ್ಬಿಡು, ಗಿವ್ ದ ನ್ಯೂಸ್. ಬಟ್ ಗೈಸ್ ನೀವು ನನಗೆ ಕಾಮೆಂಟ್ ಮೂಲಕ ಹೇಳಿ, ಓಕೆ? ಸ್ವಲ್ಪ ಪಾಸಿಟಿವ್ ವೈಬ್ ಕೊಡಿ. ಆಮೇಲೆ ನಂಗೆ ತೀರಾ ಮಟ್ಟ ಓದ್ಬಿಟ್ಟು ಹೌದಾ ಅಂತ ಅಂದ್ರೆ ಜೆನ್ಯೂನ್ ಆಗಿ ಗೈಸ್. ಇಲ್ಲ, ನೀವು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಮ್ಮ. ಇವಾಗ ಎಲ್ಲರೂ 21st ಮಾಡ್ತೀರಾ, ನಂದವರು, ಆಂಟಿ, ಸಿಸ್ಟರು, ನೀನು ಎಲ್ಲರೂ. ಆಂಟಿ ಯಾರ ಮನೆಗೆ ಹೋಗ್ತಾರೆ? ಮಮ್ಮಿ ಆಂಟಿ ಯಾರು ಇಷ್ಟ ನಿಮ್ಗೆ? ಇಲ್ಲ ಆಂಟಿ ಯಾರು ಇಷ್ಟ ನಿಮ್ಗೆ? ಹೋಗ್ಲೇಬೇಕು. ಹೋಗ್ಬಿಟ್ಟು 15 ನಿಮಿಷ ಬಂದ್ಬಿಡ್ತೀರಾ? ಏನು ಮಾಡೋಕ್ಕಾಗಲ್ಲ, ಒಂದು ಅರ್ಧ ಗಂಟೆ ಎದ್ಬಿಟ್ಟು ಬರ್ತೀನಿ. ಅದು ಲಾಸ್ಟ್ ಯಾರ ಮನೇಲಿ ಬರ್ತೀರಾ? ಲಾಸ್ಟ್ಗೆ ಲಾಸ್ಟ್ ಯಾರ ಮನೇಲಿ ಬರ್ತೀರಾ? ಅವ್ರು ಇಲ್ಲ, ಕ್ವಶನ್ ಅದಲ್ಲ ಆಂಟಿ. ಏನಾದ್ರು ಗೊತ್ತಾ, ಫಸ್ಟ್ ಯೂಶಲಿ ಆಬ್ವಿಯಸ್ ಯಾವಾಗ ನಂದವ್ರ ಮನೆಗೆ ಹೋಗ್ತೀರಾ, ಆಬ್ವಿಯಸ್ ಅರ್ಧವ್ರು ಇರ್ತೀರಾ, ಎಲ್ಲ ಹೋಗ್ಬೇಕು ಬಂದ್ಬಿಡ್ತೀರಾ. ಮೇಲೆ ಹೋಗ್ತೀರಾ ಸಿಸ್ಟಮ್ ಮನೆಯಲ್ಲಿ, ಈ ಲಕ್ಷ್ಮಣ ಬಿಡಲ್ಲ, ಕೆಳಗಡೆ ಬರ್ತೀರಾ. ಕೊನೆಗೆ ಗೊತ್ತಾ, ನಿನಗೆ ಈ ಲಕ್ಷ್ಮಣ ಮನೆ ನಿನಗೆ ನಂದು ಇಷ್ಟ, ಅಕ್ಕ ಇಷ್ಟ, ಅದಕ್ಕೆ ಅವ್ರ ಮನೆಗೆ ಹೋದೆ, ನಮ್ಮ ಮನೆಗೆ ಬಂದಿಲ್ಲ ಅನ್ನೋದು. ನಂದವರು ಎಲ್ಲಿ ಬಂದೇ ಇಲ್ಲ ಅಂತ ಫೋರ್ಸ್ ಮಾಡೋದು. ನಂದವರು ಏನ್ ಮಾಡ್ತೀರಾ? ಇಲ್ಲ ಹಂಗೆಲ್ಲ ಏನು ಆಗಲ್ಲ. ಅಕಸ್ಮಾತ್ ಹುಡ್ಕೊಂಡ್ರೆ ಮೋಸ್ಟ್ಲಿ ನಂದೋರ್ ಮನೆ, ಇಲ್ಲ ಅಂದ್ರೆ ಲಕ್ಷರ್ನ ಹುಡ್ಕತೀನಿ ಅಂತ ಅನ್ಕೋತೀನಿ. ಯಾಕಂದ್ರೆ ನನ್ಗೆ ಗೊತ್ತ ಆಂಟಿ, ನನ್ನ ಒಪಿನಿಯನ್ ಗೊತ್ತಾ, 3 ಸತಿ ಮಾಡಿದ್ರೆ 3 ಮನೇಲಿ ಆರಾಮ್ ಪ್ಲೇಸ್ ಮಾಡ್ಬೋದಾ, ಅನ್ನೇ ತಲೆನೋವೇ ಇರಲ್ಲ. ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾ ಆಂಟಿ ಕಾನ್ಸೆಪ್ಟ್, ಇವಾಗ ಈ ಲಕ್ಷ್ಮಮ್ಮ ಮಾಡ್ತಾಳೆ ಅಂತಂದ್ರೆ ರೆಡಿ ಮಾಡಕ್ ಸಿಸ್ಟರ್ ಬರ್ಲೇಬೇಕು. ಸಿಸ್ಟರ್ ಹೇಳ್ತಾರೆ ನಮ್ಮಲ್ಲಿ ರೆಡಿ ಮಾಡ್ಲಾ, ಇಲ್ಲಿ ರೆಡಿ ಮಾಡ್ಲಾ, ಟೆನ್ಷನ್, ಈ ತಲೆನೋವು ಬೇಕಾ? ನಮ್ ಶಕ್ತಿ, ನಮ್ಗೆ ಎಷ್ಟು ತಿಳುವಳಿಕೆ ಇದೆ ನಾವು ಅಷ್ಟೇ ಮಾಡ್ತೀವಿ. ಹಂಗ್ ನೋಡು, ಫಸ್ಟ್ ಟೈಮ್ ಹೌದು ಕಷ್ಟ ಆಗುತ್ತೆ, ಗೊತ್ತಾಗಲ್ಲ, ಸ್ವಲ್ಪ ಭಯ ಅನ್ಸುತ್ತೆ, ಅದ್ ಹಾಗೆ ಆಗುತ್ತೆ. ಯಾರ್ ಹೆಲ್ಪ್ ಇದ್ರು ಇಲ್ಲ ಅಂದ್ರೆ ನಮ್ಮಲ್ಲಿ ಫಸ್ಟ್ ಟೈಮ್ ಕೂರ್ಸ್ಬೇಕಾದ್ರೆ ಹಾಗೆ ಆಗುತ್ತೆ. ಮೇ ಬಿ 2ನೇ ವರ್ಷ 3ನೇ ವರ್ಷ ಸ್ವಲ್ಪ ನಮ್ಗೆ ಅಭ್ಯಾಸನೂ ಆಗುತ್ತೆ, ರೂಢಿನೂ ಬರುತ್ತೆ. ಸೊ ಅವಾಗ ಸ್ವಲ್ಪ ಈಸಿ ಆಗುತ್ತೆ. ಸರಿ, ಇಬ್ರಾಳು ಮೊದಲನೇ ವಾರ ಮಾಡ್ಲಿ, ಇವಳು 2ನೇ ವಾರ ಮಾಡ್ಲಿ ಬಿಡಿ ಅಷ್ಟೇ. ಅಂಡ್ ನಂಗೆ ಕಾನ್ಸೆಪ್ಟ್ ಇಷ್ಟ ಆಂಟಿ, ಇವಾಗ ಲಕ್ಷ್ಮಮ್ಮ ಮಾಡಿದ್ರಲ್ಲ ಎಲ್ಲರೂ ಬರೋ ಕರೆಕ್ಟ್ ಆಗಿರುತ್ತೆ. ಇವಾಗ ನಂದವ್ರು ಬಂದಿಲ್ಲ, ಇವಾಗ ಲಕ್ಷ್ಮಣ ಗೊತ್ತಾ, ಅದಿದೆ ರೀಸನ್ಸ್ ಕೊಡಲ್ಲ. ಅವಾಗ ರೀಸನ್ಸ್ ಕೊಟ್ಟರು ನೆಕ್ಸ್ಟ್ ವರ್ಷ ಲಕ್ಷ್ಮಣ ಹೋಗಲ್ಲ, ಅದು ಪಕ್ಕ, ಅದು ಗೊತ್ತು ನನಗೆ. ಲಕ್ಷ್ಮಣ ನಿನ್ ಬಗ್ಗೆ ಚೆನ್ನಾಗಿ ಗೊತ್ತು ನನಗೆ. ಆ ಥರ. ಸೊ ಎಸ್, ವರಮಹಾಲಕ್ಷ್ಮಿ ಹಬ್ಬ ಬಗ್ಗೆ ಕೇಳಿದ್ರಿ. ಸೊ ಈ 28ಕ್ಕೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನಮ್ಮ ಅತ್ತೆ ಬಗ್ಗೆ ಕೇಳಿದ್ರಿ ಕೂಡ, ನಿಮ್ಮ ಅತ್ತೆ ವರಮಹಾಲಕ್ಷ್ಮಿ ಮಾಡಲ್ವಾ ಅಂತ. ಆಬ್ವಿಯಸ್ಲಿ ಅವರು ಕೂಡ ಮಾಡ್ತಾರೆ. ಸೊ ಹಾಗೆ ನಾನು ಅಲ್ಲೂ ಕೂಡ ಹೋಗಿ ಬರ್ತೀನಿ. ನೋಡೋಣ ಗೈಸ್, ಇವಾಗ ನಮ್ಮ ಅಕ್ಕ ಮನೆ, ನನ್ನ ತಂಗಿ ಮನೆ ಅಂದ್ರೆ ಹತ್ತತ್ರನೇ ಇದೆ. 10 ನಿಮಿಷ. ಅಕ್ಕ ಮನೆಯಿಂದ ಮೇಲ್ಗಡೆ ಒಂದೇ 10 ಮೆಟ್ಲು, ತಂಗಿ ಮನೆ ಒಂದು 5-10 ನಿಮಿಷ. ಇಲ್ಲಿಗೆ ಮಮ್ಮಿ ಮನೆಗೆ ಅಥವಾ ನಮ್ಮ ಅತ್ತೆ ಮನೆಗೆ ಬರ್ಬೇಕು ಅಂದ್ರೆ ಅವತ್ತಿನ ದಿವಸ ತುಂಬಾ ಟ್ರಾಫಿಕ್ ಇರುತ್ತೆ. ಕಡಿಮೆ ಅಂದ್ರೆ 1.5 ಅವರ್ ನಾನು ಟ್ರಾವೆಲ್ ಮಾಡ್ಲೇಬೇಕು. ಹೋಗಕ್ 1.5 ಅವರ್, ಬರಕ್ 1 ಅವರ್, ಆ ತರ 2 ಅವರ್ ಟ್ರಾವೆಲಿಂಗ್ ಆಗೇ ಆಗುತ್ತೆ. ಸೊ ಗೊತ್ತಿಲ್ಲ ಅವತ್ತು ಏನಾಗುತ್ತೆ ಅಂತ, ಬಟ್ ಗೊತ್ತಿಲ್ಲ ಗೈಸ್. ಸೊ ಇದು ಸದ್ಯದ ಅಪ್ಡೇಟು. ಅಂಡ್ ನೋಡೋಣ ಮುಂದಕ್ಕೆ ಹೇಗಾಗುತ್ತೆ. ಇನ್ನೊಂದೇನ್ ಗೊತ್ತಾ, ದೇವ್ರು ನಮ್ ಕೈಲಿ ಹೇಗ್ ಮಾಡಿಸ್ತಾರೆ ಅದು ನಿಜವಾಗ್ಲೂ ನಂಗೆ ಪರ್ಸನಲ್ ಆಗಿ, ಸ್ಪೆಷಲಿ ನಮ್ಮ ದೇವ್ರ ಮನೆ ಕಟ್ಬೇಕಾದ್ರೆ ಅಲ್ವಾ, ಹೊಸ ಮನೆ, ನಂಗೆ ಅವಾಗಲೇ ಎಕ್ಸ್ಪೀರಿಯನ್ಸ್ ಆಯ್ತು. ಅದು ದೇವ್ರೇ ನಮ್ ಕೈಲಿ ಮಾಡ್ಸೋದು. ಹೀಗೆ ನಮ್ಗೊಂದು 100 ಆಸೆಗಳು ಇರುತ್ತೆ, ಬಟ್ ಕೊನೆದಾಗಿ ಎಲ್ಲ ಏನ್ ಆಗ್ಬೇಕು ಅದು ಅದೇ ಹಂಗೇನೆ ಆಗೋದು. ದೇವ್ರ ಇಚ್ಛೆಯಿಂದನೇ ಅದಾಗೋದು. ಸೊ ಇದು ಕೂಡ ಅಷ್ಟೇನೆ. ಇವಾಗ ನಾವು 28 ಅಂತ ಮನ್ಸ್ ಮಾಡಿದೀವಿ, ಕೊನೆಯಲ್ಲಿ ಬರ್ತಾ ನನಗೆ ಗೊತ್ತಿಲ್ಲ ಗೈಸ್ ಏನಾಗುತ್ತೆ ಅಂತ. ಸೊ ನೋಡೋಣ, ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಡಿಸಿಷನ್ ಹೆಂಗಿದೆ, ಕರೆಕ್ಟ್ ಅಲ್ವಾ, ಹೆಂಗ್ ಅನ್ಸುತ್ತೆ ನಿಮ್ಗೆ ಅಂತ. ಓಕೆನಾ? ಸೊ ಎಸ್, ವರಮಹಾಲಕ್ಷ್ಮಿ ಹಬ್ಬ ಮಾಡಕ್ಕ ಅಂತ ಕೇಳ್ತಾ ಇದ್ರಲ್ಲ, ಸೊ ಇದೇ ಆನ್ಸರ್. ಮಾಡ್ತೀವಿ, ಬಟ್ ಸ್ವಲ್ಪ ಲೇಟಾಗಿ ಮಾಡ್ತೀವಿ ಅಲ್ವಾ ಮಗ್ನೆ? ನನ್ನ ಮಗನ ಬರ್ಡೇ ಕೂಡ ಬರ್ತಾ ಇದೆ ಅಲ್ವಾ ಮಗ್ನೆ?
ಪಾಚಿ ಸ್ವಲ್ಪ ಟೈಮ್ ಪಾಚ್ಕೊಂಡು ಎದ್ದೇಳು, ಆಮೇಲೆ ಊಟ ಮಾಡುವಂತೆ. ನೀರು ಕುಡ್ಸಂತ ಜೀ ಕುಡಿಸ್ತೀನಿ ಬಾ. ಪ್ಲೇಟಿಗೆ ಕೊಟ್ಟನಲ್ಲ. ಓಕೆ ಗೈಸ್, ಸೊ ತುಂಬಾ ಟೈಮ್ ಆದ್ಮೇಲೆ ನಮ್ಮ ದೋಸೆ ಗಾಡಿಗೆ ಬಂದಿದ್ದೀನಿ. ಸೊ ನಂದು ಇವತ್ತು ರಜದಲ್ಲಿದ್ದಾಳೆ, ಅದಕ್ಕೆ ಇವತ್ತು ನಾನು ಬಂದಿರೋದು. ಅಂದ್ರೆ ನಾನು ಗಾಡಿಗೆ ಅಂತ ಬಂದಿರಲಿಲ್ಲ, ಮಮ್ಮಿ ಮನೆಗೆ ಅಂತ ಬಂದಿದ್ದಲ್ಲ. ಸರಿ ಆಯ್ತು ಅಂತ ಅನ್ಕೊಂಡು ಸ್ವಲ್ಪ ಟೈಮ್ ನಿಂತ್ಕೊಳ್ಳೋಣ ಅಂತ. ಆ್ಯಂಡ್ ನೀವು ಸಹ ಬನ್ನಿ ಗೈಸ್, ನಮ್ಮ ಪಿಜ್ಜಾ, ನಮ್ಮ ದೋಸೆ ಮತ್ತೆ ಪಾವ್ ಭಾಜಿ ಎಲ್ಲಾನು ಟ್ರೈ ಮಾಡಿ ಹೋಗಿ. ನಾನಿಲ್ಲ ಅಂದ್ರೂ ನನ್ನ ತಂಗಿ ಅಂತ 100% ಇರ್ತಾಳೆ, ನಮ್ಮ ಅಮ್ಮ ಅಂತೂ 200% ನಮ್ಮ ಅಪ್ಪ ಅಮ್ಮ ಇದ್ದೇ ಇರ್ತಾರೆ. ಸೊ ಬನ್ನಿ, ನನ್ನ ಲೊಕೇಶನ್ ಬೇಕಂದ್ರೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಎಲ್ಲರೂ ಬನ್ನಿ, ಟ್ರೈ ಮಾಡಿ, ಓಕೆನಾ? ಸುಮಾರು ಜನ ಬರ್ತಾರೆ ಅಂತ ಅಮ್ಮ ಹೇಳ್ತಾ ಇದ್ರು, ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಕೇಳ್ತಾರೆ ಅಂತ ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ನನಗೆ ಇನ್ನೊಂದು ಐಡಿಯಾ ಬಂತು, ಏನು ಗೊತ್ತಾ? ಸೊ ನೀವು ಎಷ್ಟೋ ಜನ ಕಾಮೆಂಟ್ ಮಾಡ್ತೀರಲ್ವಾ, ಲಕ್ಷ್ಮಿ ನಿಮ್ಮನ್ನ ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು ಅಂತ, ಸ್ಪೆಷಲಿ ನಮ್ಮ ಅಪ್ಪ ಅಮ್ಮನ ಮೀಟ್ ಮಾಡಿ ಮಾತಾಡಿಸ್ಬೇಕು ಅಂತ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಪಿಜ್ಜಾ, ಪಾವ್ ಭಾಜಿ ಆಗೋ ದೋಸೆ ಟ್ರೈ ಮಾಡಬೇಕು ಅಥವಾ ಬರೋ ಪ್ಲ್ಯಾನ್ ಇದ್ದರೆ ಖಂಡಿತವಾಗ್ಲೂ ಬನ್ನಿ. ಎಲ್ಲ ಅಪ್ಪ ಅಮ್ಮ ಅಂತೂ 100% ಇದ್ದೇ ಇರ್ತಾರೆ. ಸಮ್ಟೈಮ್ಸ್ ನಾನು ಕೂಡ ಇರ್ತೀನಿ. ಹಾಗೂ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಎಲ್ಲರೂ ಬನ್ನಿ, ವೇಟಿಂಗ್ ಗೈಸ್. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಹೋಮ್ ಟೂರ್ ಬಗ್ಗೆ. ಸೊ ನಾನು ಹೋಮ್ ಟೂರ್ ಇವಾಗ ಹಾಕ್ಲಾ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಮುಗಿದ್ಮೇಲೆ ಹಾಕ್ಲಾ, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಬಿಕಾಸ್ ಇವಾಗ ಎಲ್ಲರೂ ಬ್ಯುಸಿ ಇರ್ತೀರಾ, ಶಾಪಿಂಗು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗು ಮತ್ತು ಕ್ಲೀನಿಂಗು ಅಂತ. ಸೊ ನೀವು ಜಾಸ್ತಿ ಏನು ಕಾಮೆಂಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಹಾಕಿ ಅಂತ ಕಾಮೆಂಟ್ ಮಾಡಿದ್ರೆ ಜಾಸ್ತಿ ಇವಾಗ ಹಾಕ್ತೀನಿ, ಇಲ್ಲ ಆಮೇಲೆ ಹಾಕಿ ಅಂತ ಕಾಮೆಂಟ್ ಮಾಡಿದ್ರೆ ಆಮೇಲೆ ಹಾಕ್ತೀನಿ, ಓಕೆನಾ? ಎಲ್ರಿಗೂ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟಾಟಾ, ಟೇಕ್ ಕೇರ್.